ಏನಿದೆಲ್ಲ? ಏನಾಗ್ತಿದೆ ಇಲ್ಲಿ? ನನ್ನನ್ನು ಈ ರೀತಿ ಕೂರಿಸ್ಕೊಂಡು ಏನು ಶಾಸ್ತ್ರ ಮಾಡ್ತಿದ್ದಾರೆ? ಒಂದು ಗೊತ್ತಾಗ್ತಿಲ್ವಲ್ಲ. ಅಮೃತ, ಕೊನೆಗೂ ಇಷ್ಟು ವರ್ಷದ ಆಸೆ ಇವತ್ತು ಈಡೇರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ತಾಯಿ ಆಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರೋಕ್ತವಾಗಿ ನೀನು ನಮ್ಮ ಮಗಳಾಗ್ತೀಯ. ಅಂದ್ರೆ ಇವರು ನನ್ನನ್ನ ದತ್ತು ಮಗಳಾಗಿ ಮಾಡ್ಕೋತಾರೋ ಶಾಸ್ತ್ರ ನಡೀತಾ ಇದೆಯಾ? ನಾನಿನ್ ಮುಂದೆ ಇವರಿಗೆ ಮಗಳಾಗಿರ್ತೇನ? ನಾನು ಬಂದಿರೋ ಉದ್ದೇಶ, ಸೇಡು ಎಲ್ಲ ಬರೀ ಕನಸಾಗುತ್ತಾ? ನನ್ನ ತಂದೆ ತಾಯಿನ ಕೊಂದವ್ರನ್ನ ಸಾಯಿಸಿ ನಾಗಮಣಿನ ವಶಪಡಿಸ್ಕೊಂಡು ನನ್ನ ತಾಯಿಗೆ ಮತ್ತೆ ಜೀವ ಕೊಡೋದು ಹೇಗೆ? ಏನ್ ಮಾಡ್ಲಿ ನಾನೀಗ? ಎಲ್ಲಿಂದ ಎದ್ದು ಹೋಗೋದಕ್ಕೂ ಆಗ್ತಿಲ್ಲ. ಎದ್ದು ಹೋಗದೆ ಇದ್ರೆ ಶಾಶ್ವತವಾಗಿ ಈ ಮನೇಲಿ ಬಂಧನಕ್ಕೆ ಸಿಕ್ಕಾಕೋತೀನಿ. ಏನ್ ಮಾಡ್ಲಿ ನಾನು? ನೋಡಿ, ಶಾಸ್ತ್ರದ ಪ್ರಕಾರ ಗಂಡು ಮಗುವನ್ನೇ ದತ್ತು ಪಡಿಬೇಕು ಅಂತ ಇದೆ. ವಂಶಾಭಿವೃದ್ಧಿಗೆ ವಾರಸ್ದಾರನೊಬ್ಬ ಇರಲಿ ಅಂತ ದತ್ತು ಪಡಿತಾರೆ. ಆದರೆ ಇಲ್ಲಿ ನಿಮ್ಮ ಬಯಕೆ ವಿಶೇಷವಾಗಿದೆ. ಹೆಣ್ಣು ಮಗುನ ದತ್ತು ಪಡಿತಿದ್ದೀರಿ ನೀವು.